ಎಕ್ಸ್ ಮತ್ತು ವೈ ಒಂದು ಚುನಾವಣೆಯಲ್ಲಿ ಪೈಪೋಟಿ ನಡೆಸುತ್ತಾರೆ. 80% ಮತದಾರರು ತಮ್ಮ ಮತವನ್ನು ಚಲಾಯಿಸಿದರು ಮತ್ತು ಯಾವುದೇ ಮತ ಅನರ್ಹವಾಗಲಿಲ್ಲ. ನೋಟಾ ಆಯ್ಕೆಯೂ ಇರಲಿಲ್ಲ. ಎಕ್ಸ್ 56% ಮತಗಳನ್ನು ಪಡೆದು 1440 ಮತಗಳಿಂದ ಗೆದ್ದರೆ ಮತದಾರರ ಪಟ್ಟಿಯಲ್ಲಿ ಇರುವ ಒಟ್ಟು ಮತದಾರರ ಸಂಖ್ಯೆ ಎಷ್ಟು? ಗೆದ್ದ ಅಭ್ಯರ್ಥಿ ಎಕ್ಸ್ ಸೋತ ಅಭ್ಯರ್ಥಿ ವೈಗಿಂತ 1440 ಹೆಚ್ಚು ಮತಗಳನ್ನು ಪಡೆದಿದ್ದಾನೆ ಹಾಗೂ ಗೆದ್ದ ಅಭ್ಯರ್ಥಿಯು 56% ಮತವನ್ನು ಪಡೆದಿದ್ದರೆ ಸೋತ ಅಭ್ಯರ್ಥಿಯು 100 - 56 44% ಮತವನ್ನು ಪಡೆದಿದ್ದಾನೆ. ಅದರ ವ್ಯತ್ಯಾಸ 12%. ಅಂದರೆ ಚಲಾವಣೆಯಾದ ಮತಗಳಲ್ಲಿ 12% 1440 ಆದರೆ ಚಲಾವಣೆಯಾದ ಮತಗಳ ಸಂಖ್ಯೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 100 × 1440/12 12ರಿಂದ 1 ಬಾರಿ ಹಾಗೂ ಇದು 120 ಬಾರಿ ಭಾಗ ಆಗುತ್ತೆ. ಚಲಾವಣೆಯಾದ ಮತಗಳ ಸಂಖ್ಯೆ 12,000. ಈ 12,000 ಏನಿದೆ ಅದು ಮತದಾರರ ಪಟ್ಟಿಯಲ್ಲಿ ಇರುವ ಮತದಾರರ ಸಂಖ್ಯೆಯ 80%ಕ್ಕೆ ಸಮ. ಹಾಗಾದರೆ ಮತದಾರರ ಪಟ್ಟಿಯಲ್ಲಿ ಎಷ್ಟು ಮತದಾರರಿದ್ದಾರೆ? ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 100 × 12,000/80 80ರಿಂದ 1 ಬಾರಿ ಹಾಗೂ ಇದು 150 ಬಾರಿ ಭಾಗ ಆಗುತ್ತೆ. ಮತದಾರರ ಪಟ್ಟಿಯಲ್ಲಿ ಒಟ್ಟು 15,000 ಹೆಸರುಗಳಿವೆ. ಆಪ್ಷನ್ ಎ